ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಮಾಡುವ ವಿಶೇಷತೆ ಏನೆಂದರೆ BCM ಹಾಸ್ಟೆಲ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಯಾರೆಲ್ಲ ಹಾಕ್ಬೋದು, ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ, ಎಲಿಜಿಬಿಲಿಟಿ ಏನಿರುತ್ತೆ, ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಈ ಅಪ್ಲಿಕೇಶನ್ ಬಂದುಬಿಟ್ಟು PUC, ITI, ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಈ ಅಪ್ಲಿಕೇಶನ್ನ ಹಾಕ್ಬೋದು. ಇವಾಗ ನೋಡಿ ನಾನು ವೆಬ್ಸೈಟಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಕೊಡ್ತೀನಿ. BCM ಹಾಸ್ಟೆಲ್ ಅಪ್ಲಿಕೇಶನ್ 2025 ಅಂತ ಟೈಪ್ ಮಾಡಿದ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಯಾವುದೆಲ್ಲ ಬಂದಿದೆ ಅಂತ, ಕ್ಲೋಸಸ್ ಯಾವುದಿದೆ, ಓಪನ್ ಯಾವುದಿದೆ ಅಂತ ಎಲ್ಲ ತೋರಿಸುತ್ತೆ. ಇಲ್ಲಿಗೆ ನೋಡಿ 2025-26 ಆನ್ಲೈನ್ ಹ್ಯಾವ್ ಬೀನ್ ಇನ್ವೈಟೆಡ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಅಂತ PUC, ITI, ಡಿಪ್ಲೊಮಾ ಕೋರ್ಸಸ್ ಓನ್ಲಿ ಅಂತ ಇದೆ ನೋಡಿ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸೈಡಲ್ಲಿದೆ ನೋಡಿ ಓಪನ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅವ್ರದ್ದೊಂದು ಇವಾಗ ಒಂದು PDF ಬರುತ್ತೆ. ಆ PDF ಅಲ್ಲಿ ಏನೆಲ್ಲದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ನೋಡಿ ಬಂತು. ಇದೇ ಥರ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೋಟಿಫಿಕೇಷನ್ ಅಂತ ಇದೆ ನೋಡಿ, ಅಲ್ಲಿ PDF ಅಂತ ರೆಡ್ಡಲ್ಲಿ ತೋರಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಬಂತು ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಓಕೆ ಇಲ್ಲಿದೆ ನೋಡಿ. ಇವಾಗ ವಿದ್ಯಾರ್ಥಿ ಪೋಷಕರ ವಾರ್ಷಿಕ ಆದಾಯ ಮಿತಿ ಇರುತ್ತೆ. ಪ್ರವರ್ಗ 1 SC ST 2.5 ಲಕ್ಷ, ಪ್ರವರ್ಗ 2A 2B 3A 3B 1 ಲಕ್ಷದ ಕೆಳಗಡೆ ಇರಬೇಕು. ಮತ್ತು ನೋಡಿ ಅವ್ರದ್ದೊಂದು ವೆಬ್ಸೈಟ್ ಕೂಡ ಇದೆ ನೋಡಿ, ಇಲ್ಲಿ shp.karnataka.gov.in ಅಂತ ಇದೆ. ಇಲ್ಲಿ ಕೂಡ ನೋಡ್ಬೋದು ನೀವು. ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 20/6/2025 ಇಷ್ಟು ಒಳಗಡೆ ಹಾಕಬೇಕು ನೀವು. ಮತ್ತು ನೋಡಿ ಇಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇದ್ದರೆ ಇವ್ರದ್ದೊಂದು ಇಮೇಲ್ ಇದೆ, bcwhelpline@gmail.com ಅಂತ ಇದೆ ನೋಡಿ. ಈ ಇಮೇಲ್ಗೆ ನೀವು ನಿಮ್ಮ ಅಗತ್ಯವಾದ ದಾಖಲೆಗಳನ್ನು ತೆಗೆದುಕೊಂಡು ಅಲ್ಲಿ ಸಂಪರ್ಕಿಸಬಹುದು. ಮತ್ತು ಅವ್ರದ್ದು ಹೆಲ್ಪ್ಲೈನ್ ನಂಬರ್ ಕೂಡ 2 ಇದೆ ನೋಡಿ, ಅದನ್ನು ತೊಗೊಳ್ಳಿ. ಓಕೆ ಇದಾದ ನಂತರ ಇವಾಗ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಂತ ನಾನೆಲ್ಲ ಹೇಳ್ಕೊಡ್ತೀನಿ ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಯ ಫೋಟೋ ಬೇಕಾಗುತ್ತೆ. ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕು. ವಿದ್ಯಾರ್ಥಿಯ ದಾಖಲಾತಿ ಅಂದರೆ ಸ್ಯಾಡ್ಸ್ ನಂಬರ್ ಇರುತ್ತಲ್ಲ ಆ ಥರದ್ದು ಬೇಕಾಗುತ್ತೆ. ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ನ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತು ಹೋಗಿಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿ. ಥ್ಯಾಂಕ್ ಯು.